ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅನುಗ್ರಹ 123 ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಏನಪ್ಪ ಉಲ್ಲನ್ ಇಟ್ಕೊಂಡು ಏನೋ ಎಣಿತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ. ಇವತ್ತು ನಾನು ಮೊಬೈಲ್ ಪೌಂಚನ್ನು ಮಾಡ್ತಾಯಿದ್ದೀನಿ. ಈ ಮೊಬೈಲ್ ಪೌಂಚ್ ಮಾಡೋದಕ್ಕೆ ಒಂದು ಕಾರಣ ಕೂಡ ಇದೆ. ಎಲ್ರಿಗೂ ಸಮ್ಮರ್ ಹಾಲಿಡೇಸು ಗೊತ್ತೇ ಇದೆ. ನಮ್ಮ ಮನೇಲಂತೂ ಹೆಣ್ಮಕ್ಳಿದ್ದಾರೆ. ಸೊ ಅವರಂತೂ ಕಿತ್ತಾಟ ಮತ್ತು ಆಚೆ ಕರ್ಕೊಂಡು ಹೋಗೋದು, ಇಲ್ಲಾಂದರೆ ಏನಾದರೂ ಹೇಳ್ಕೊಡಿ ಅನ್ನೋದು, ಇಲ್ಲ ಜ್ಯೂಸ್ ಮಾಡಿ ಅನ್ನೋದು, ಇದಂತೂ ಇದ್ದೇ ಇರುತ್ತೆ. ಸೊ ಇದರಿಂದ ತಪ್ಪಿಸ್ಕೋಬೇಕು ಅಂತ ಅನ್ನೋದಕ್ಕೋಸ್ಕರ ನಾನು ನನ್ನ ಮಕ್ಕಳಿಗೆ ಇದನ್ನು ಇವತ್ತು ಏನಾದರೂ ಹೇಳ್ಕೊಡ್ತೀನಿ ಬನ್ನಿ ಅಂತ ಹೇಳಿ ಕರೆದಾದ್ಮೇಲೆ ಇದನ್ನು ಒಂದು ಎಳೆ ಜಡೆನ ಹಾಕಿ ಈ ರೀತಿ ಮಾಡಿ ಯಾರು ಚೆನ್ನಾಗಿ ಮಾಡ್ತಾರೆ ಅವರಿಗೆ ಏನಾದರೂ ಒಂದು ಮಾಡಿಕೊಡ್ತೀನಿ, ಏನಾದರೂ ಒಂದು ಗಿಫ್ಟ್ ಕೊಡಿಸ್ತೀನಿ ಅಂತ ಹೇಳಿ ಅವ್ರಿಗೆ ಕೂಡ ಕೂರಿಸ್ಕೊಂಡಿದ್ದೀನಿ. ಅವರಿಗೆ ಆ ಜಡೆನ ಹಾಕೋದನ್ನು ಹೇಳ್ಕೊಡ್ತಾ ನನಗೆ ನಮ್ಮಮ್ಮನ ನೆನಪು ತುಂಬಾ ಆಯಿತು. ಸೊ ಹಾಗಾಗಿ ಈ ಪೌಂಚನ್ನು ಮಾಡೋಣ ಅಂತ ಹೇಳಿಬಿಟ್ಟು ಏನಾದರೂ ಮಾಡೋಣ, ನನಗೂ ಕೂಡ ರಿಕಾಲ್ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಪೌಂಚನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದೇ ರೀತಿ ಸಮ್ಮರ್ ಹಾಲಿಡೇಸ್ ಎಲ್ಲ ಬಂದರೆ ನಾವು ಕೂಡ ಹಠ ಮಾಡ್ತಿದ್ವಿ. ಆದರೂ ನಮ್ಮ ಮಕ್ಕಳು ಮಾಡೋ ಅಷ್ಟು ಮಟ್ಟಿಗೆ ನಾವಂತೂ ಮಾಡ್ತಾ ಇರಲಿಲ್ಲ ಅಂತಲೇ ಹೇಳ್ತೀನಿ. ಸೊ ಮನೇಲಿ ದೊಡ್ಡ ಮಗಳಾಗಿರೋದ್ರಿಂದ ನಮ್ಮಪ್ಪ ನಮ್ಮಮ್ಮ ಏನು ಮಾಡೋರು, ಆಚೆ ಹೋಗೋದಕ್ಕೆ ಇಲ್ಲ ಬೇರೆ ಮಕ್ಕಳ ಜೊತೆ ಆಟ ಆಡೋದಕ್ಕೆಲ್ಲ ಬಿಡೋದು ಕಮ್ಮಿ. ಏನು ಸ್ಕೂಲ್ಗೆ ಹೋಗ್ತಾಯಿದ್ವಿ, ಮನೆಗೆ ಬರ್ತಾಯಿದ್ವಿ. ಸೊ ಮನೆ ಹಿಂದ್ಗಡೆ ಮಾವಿನಕಾಯಿ ಆಗಿರ್ಬೋದು, ಸೀಬೆಕಾಯಿ ಇದನ್ನು ಕಿತ್ಕೊಂಡು ತಿನ್ನೋದು, ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದು. ಸೊ ಇದನ್ನೆಲ್ಲ ಮಾಡ್ತಾನೇ ಇದ್ವಿ. ನಮ್ಮ ಮನೇಲಿ ನಮ್ಮಮ್ಮ ಟೈಲರಿಂಗ್ ಎಲ್ಲ ಹೇಳ್ಕೊಡ್ತಾಯಿದ್ರು ಬೇರೆ ಮಕ್ಕಳಿಗೆ. ಸೊ ಬೇರೆ ಹೆಣ್ಮಕ್ಳು ನಮ್ಮ ಮನೆಗೆ ಬರೋದ್ರಿಂದ ನನಗೆ ಅಷ್ಟೊಂದು ಆಚೆ ಹೋಗಿ ಆಟ ಆಡಬೇಕು ಅಂತಲೇ ಅನಿಸ್ತಾ ಇರಲಿಲ್ಲ. ಈ ರೀತಿ ಎಲ್ಲ ಹೇಳ್ಕೊಡ್ತಾಯಿದ್ರಲ್ಲ, ಅವರಿಗೆ ಹೇಳ್ಕೊಡ್ತಾ ನನಗೂ ಕೂಡ ಅದೇ ರೀತಿಯಲ್ಲಿ ಸ್ವಲ್ಪ ಹೇಳ್ಕೊಡ್ತಾಯಿದ್ರು ಅಮ್ಮ. ಅವ್ರು ಮಾಡ್ತಾರಾ, ಅವ್ರು ಚೆನ್ನಾಗಿ ಮಾಡ್ತಾರಾ, ಇಲ್ಲ ನಾನು ಚೆನ್ನಾಗಿ ಮಾಡ್ತೀನಾ ಅಂತ ಹೇಳ್ಬಿಟ್ಟು ಅದೇ ರೀತಿ ಕಾಂಪಿಟೇಷನಲ್ಲಿ ಈ ರೀತಿ ಎಲ್ಲ ಹಾಕೋದನ್ನಾಗಿರ್ಬೋದು, ಇಲ್ಲ ಕುಚ್ಚು ಕಟ್ಟೋದಾಗಿರ್ಬೋದು, ಇದನ್ನೆಲ್ಲ ಕಲಿತೆ ಅಂತಲೇ ಹೇಳ್ತೀನಿ. ಸೊ ಇದನ್ನು ಹಾಕ್ತಾ ನೋಡಿದ್ರಲ್ಲ, ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ಸಿಂಗಲ್ ಕ್ರೋಶೆಯಿಂದ ಸ್ಟಾರ್ಟ್ ಮಾಡಿದೆ. ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಒಂದೇ ಥರ ಹಾಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಸೊ ಹಾಕ್ತಾ ಮನಸ್ಥಿತಿ ಕೂಡ ಚೇಂಜ್ ಆಯಿತು. ಸೊ ಏನಾದರೂ ಡಿಸೈನ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಸ್ಟಾರ್ಟ್ ಮಾಡಿದಾಗ ಡಿಸೈನ್ ಕೂಡ ಚೆನ್ನಾಗೇ ಬಂತು. ಎಲ್ಲೂ ಕೂಡ ಮಿಸ್ ಆಗಲಿಲ್ಲ. ನಾನು ಕಲಿತ ವಿದ್ಯೆ ಮರೆಯೋದಕ್ಕೆ ಹೇಗೆ ಸಾಧ್ಯ ಅಲ್ವಾ? ಹೇಳ್ಕೊಡ್ಬೇಕಾದ್ರೆ ಶ್ರದ್ಧೆಯಿಂದ ಕಲಿಬೇಕು ಅಷ್ಟೇ. ಕಲಿತ ಮೇಲೆ ಅದಂತೂ ಮರೆಯೋದಕ್ಕೆ ಆಗೋದೇ ಇಲ್ಲ ಅಂತಲೇ ಹೇಳ್ತೀನಿ. ಸೊ ಇದೇ ರೀತಿ ಹಾಕ್ಕೊಂಡು ಹೋಗ್ಬೇಕಾದ್ರೆ ನಮ್ಮಮ್ಮ ಯಾವಾಗಲೂ ಒಂದು ಮಾತು ಹೇಳೋರು, ಹೆಣ್ಮಕ್ಳು ಆದಮೇಲೆ ಯಾವಾಗಲೂ ಮಗಳೇ ಬರಲ್ಲ, ಆಗೋದಿಲ್ಲ, ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಯಾವಾಗಲೂ ಹಿಂದೆ ಹೋಗಬಾರ್ದು. ನಮಗೆ ಕೈಯಲ್ಲಿ ಆಗದೆ ಹೋದರೂ ಪರವಾಗಿಲ್ಲ, ಅದನ್ನು ನಾವು ಮಾಡ್ತೀವಿ, ನಾವು ಏನಾದರೂ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮುಂದೆ ಹೋದರೆ ಮಾತ್ರನೇ ಆ ಚಾನ್ಸ್ ನಮಗೆ ಸಿಗುತ್ತೆ. ಆ ಚಾನ್ಸ್ ಸಿಕ್ಕಾಗಲೇ ತಾನೇ ನಾವು ಏನಾದರೂ ಮಾಡೋದಕ್ಕೆ ಆಗೋದು ಅಂತ ಹೇಳಿಬಿಟ್ಟು ನಮ್ಮಮ್ಮ ತುಂಬಾ ಹೇಳ್ತಾಯಿದ್ರು. ಸೊ ನೋಡ್ತಾ 2-3 ಅವರ್ಸಲ್ಲಿ ಈ ಪೌಂಚ್ ಅಂತೂ ಮುಗ್ದೇ ಹೋಯಿತು. ಸೊ ನೋಡಿದ್ರಲ್ಲ ಹೇಗಿದೆ ಈ ಬ್ಯಾಗು ಅಂತ ಹೇಳಿಬಿಟ್ಟು ನೀವು ಕಾಮೆಂಟ್ ಮೂಲಕ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಬೇರೆ ಬ್ಯಾಗ್ಗಳು ಕೂಡ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರಯತ್ನ ಮಾಡಿದಾಗ ನಾನು ಖಂಡಿತ ಸ್ಟಾರ್ಟಿಂಗಿಂದ ವೀಡಿಯೋ ಮಾಡಿಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ನೋಡಿದ್ರಲ್ಲ, ಈ ಒಂದು ಬ್ಯಾಗ್ ಹಾಕೋದಕ್ಕೆ ನನಗೆ ಅಬ್ಬಬ್ಬ ಅಂದರೆ ಒಂದು 30 ರೂಪಾಯಿ ಖರ್ಚಾಗಿರ್ಬೋದು. 20 ರೂಪಾಯಿ ವೆಲ್ಕ್ರೋ ಮತ್ತು 20 ರೂಪಾಯಿ ಒಂದು 10 ರೂಪಾಯಿ ವೆಲ್ಕ್ರೋ, 20 ರೂಪಾಯಿ ಉಲ್ಲನ್ ಅಷ್ಟೇ ಖರ್ಚಾಗಿರೋದು. ಸೊ ಈ ಬ್ಯಾಗ್ ಹೇಗಿದೆ ಏನು ಎತ್ತ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ.